ಒಂದು ಕಡೆ ಚುನಾವಣಾ ಅಬ್ಬರ, ಆದರೆ ಇನ್ನೊಂದು ಕಡೆ ಭೀಕರ ಬರದ ಸಿಡಿಲು ಜನರನ್ನ ತತ್ತರಿಸಿ ಹೋಗುವಂತೆ ಮಾಡ್ತಾ ಇದೆ. ಇದಿಷ್ಟೇ ಅಲ್ಲ, ಬರದ ಆಘಾತದಿಂದಾಗಿ ಜನ ಊರೇ ಬಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಚುನಾವಣಾ ಕಾವು, ಹೌದು, ದಿನದಿಂದ ದಿನಕ್ಕೆ ರಂಗು ಪಡ್ತಾ ಇದೆ. ಆದ್ರೆ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಬರಗಾಲ. ಅದರಿಂದ ಮೊದಲು ಜನ ತತ್ತರಿಸಿ ಹೋಗ್ತಾ ಇರುವಂಥದ್ದು. ಅದರಿಂದ ಜನ ನಮಗೆ ಪರಿಹಾರ ಹೇಗೆ ಅಂತ ಹೇಳಿ ಎದುರು ನೋಡ್ತಾ ಇದ್ದಾರೆ. ಊರಲ್ಲಿರೋರಿಗೆ ನೀರು ಸಿಗ್ತಾ ಇಲ್ಲ, ಕುಡಿಯೋದಿಕ್ಕೆ ಅನ್ನ ಆಹಾರ ಸಿಗ್ತಾ ಇಲ್ಲ, ಸೊ ಕೆಲಸ ಕೂಡ ಇಲ್ಲ. ಸೊ ಹಂಗಾಗಿ ಗ್ರಾಮಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಗಡಿ ಭಾಗದ ಗ್ರಾಮಗಳಂತೂ ಇದೀಗ ಖಾಲಿ ಆಗ್ತಾ ಇದೆ. ಹೊಟ್ಟೆಪಾಡಿಗಾಗಿ ಕೆಲಸ ಅರಿಸಿ ಊರು ಬಿಟ್ಟು ಜನ ಹೋಗ್ತಾ ಇದ್ದಾರೆ. ಬಿಂದಿಗೆಗಳನ್ನ ಹಿಡ್ಕೊಂಡು ನೀರಿಗೋಸ್ಕರ 10 ಕಿಲೋಮೀಟರ್ಗಳ ಗಟ್ಟಲೆ ಹೋಗಿ ಬರುವಂತಹ ಒಂದು ದುಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಸೊ ಒಂದ್ ಕಡೆ ಚಿಕ್ಕೋಡಿ ತಾಲೂಕಿನ ಮೀರಾಪುರ ಹಟ್ಟಿಯನ್ನ ನೋಡಿದ್ರೆ ಬಿಕೋ ಅಂತಿದೆ. ಯಾರು ಮನೆಗಳಲ್ಲೇ ಇಲ್ಲ, ಯಾಕಂದ್ರೆ ಬರಗಾಲ. ಜಾನುವಾರುಗಳಿಗೆ ನೀರಿಲ್ಲ, ಜಾನುವಾರುಗಳಿಗೆ ಮೇವು ಹಾಕೋದಕ್ಕಾಗ್ತಾ ಇಲ್ಲ. ಜಾನುವಾರುಗಳಿಗೆ ಬಿಡಿ, ನಮಗೆ ನೀರಿಲ್ಲ ಕುಡಿಯೋದಕ್ಕೆ, ನಮಗೆ ನೀರಿಲ್ಲ, ಅನ್ನ ಇಲ್ಲ ಅಂತ ಹೇಳಿ ಜನ ಪಾಪ ಊರು ಬಿಟ್ಟು ಗುಳೆ ಹೋಗ್ತಿದ್ದಾರೆ. ನಮ್ಮ ಊರ ಮೀರಾಪುರಟ್ಟಿ ಅಂದ್ರ ಬಹಳ ಬಡತನ ಊರು. ಮೊದ್ಲ ಇಲ್ಲಿ ಕುಡಿಯಾಕ ನೀರಿಲ್ಲ. ಆಮೇಲೆ ಕುಡಿಯಾಕ ನೀರಿನ ಪರಿಸ್ಥಿತಿ ಅಂತ ಈಗ ಒಂದು ಫೆಬ್ರವರಿಯಿಂದ ಹಿಡ್ಕೊಂಡಂತೂ ಇಲ್ಲಿ ಒಬ್ಬರ ಮನ್ಯಾಗ ಹೋಗಿ ನೀರು ಕೇಳಿದ್ರೆ ಯಾರು ನೀರು ಹೊರಗೆ ಮತ್ತೊಬ್ಬರಿಗೆ ನೀರು ಕೊಡ್ಲಾರಂತ ಪರಿಸ್ಥಿತಿ ಆಗೈತೆ ನಮ್ಮ ಊರಾಗ. ಯಾಕಂದ್ರ ಈಗ ಕುಡಿ ನೀರು ಇಲ್ಲ, ಹೊಲದಾಗ ನೀರು ಇಲ್ಲ, ಯಾವ ದನಕರಗಳಿಗೆ ನೀರಿಲ್ಲ, ಮೇವು ಇಲ್ಲ ಅಂದ್ರ ಇಲ್ಲಿ ಪರಿಸ್ಥಿತಿ ಸರ್ಕಾರದವ್ರಂತೂ ವಿಚಾರ ಮಾಡ್ತಾ ಇಲ್ಲ. ಮತ್ತೀಗ ಪರಿಸ್ಥಿತಿ ನಮ್ದ ಊರ್ ಬಿಟ್ಟು ಈಗಾಗಲೇ ಒಂದು 40-50% ಮಂದಿ ಹೋಗಿದ್ರಿ. ಈಗ ಇನ್ನೇನು ನಮ್ಮಲ್ಲಿ ಕುಡಿಯಾಕ ನೀರಿಲ್ರಿ, ಮತ್ತು ದನಗಳ ಮೇವು ಇಲ್ರಿ. ಮುಂದ ಈಗ ಊರೆಲ್ಲ ಮಂದೆಲ್ಲ ಚೊಕ್ಕೆಲ್ಲನ ಇದಕ್ಕೆ ಹೋಗೈತ್ರಿ, ಎಲ್ಲ ತೋಟದಾಗ ಅದಾರ. ಮುಂದೆ ಈಗ ಕುಡಿಯಾಕ ನೀರು ಇಲ್ಲ, ಏನೂ ಇಲ್ಲ. ಈಗ 1 ಟ್ರಿಪ್ 2 ಟ್ರಿಪ್ ತರ್ತಾರ, ನೀರ ಒಟ್ಟು ಬರಂಗಿಲ್ಲ.